ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ನಾಯಕ್. ಏನು ಗುರು, ಎಲ್ಲಿ ನೋಡಿದ್ರು ಗಿಲ್ಲಿ 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 ಈ ಥರ. ನಿಜವಾಗ್ಲೂ ಹೇಳ್ತೀನಿ, ಈ ಮಟ್ಟದ ಟ್ರೆಂಡ್ ಸೆಟ್ ಮಾಡಿರೋದು ಬಿಗ್ ಬಾಸ್ನ ಇತಿಹಾಸದಲ್ಲೇ. ಇದು 12ನೇ ಸೀಸನ್ ನಡೀತಾ ಇದೆ. ಯಾವ ಸ್ಪರ್ಧಿಗೂ ಇಂಥ ಪ್ರೀತಿ, ಇಷ್ಟು ಅಭಿಮಾನ, ಇಷ್ಟು ಪ್ರೋತ್ಸಾಹ ಸಿಕ್ಕಿಲ್ಲ. ಅದು ಸಿಗೋದಕ್ಕೆ ಕಾರಣ ಒಂದೇ, ಅವ್ರ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರ್ಗಳಿಲ್ಲ, ಯಾವುದೂ ಇಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಎಂಟರ್ಟೈನರ್ ಅಂತ ಜನ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ನಾವು ಪ್ರತಿ ಸೀಸನಲ್ಲೂ ಕೂಡ ಜನಗಳು ಕೈ ಹಿಡ್ದಿರುವಂಥದ್ದು ದುಡ್ಡಿದ್ದಾರೆ ಅಂತಲ್ಲ, ಅವ್ರ ಹತ್ರ ಆಸ್ತಿ ಇದೆ ಅಂತಲ್ಲ, ಲ್ಯಾಂಡ್ ಲಾರ್ಡ್ ಅಂತನೂ ಅಲ್ಲ. ಒಳ್ಳೆ ಎಂಟರ್ಟೈನರ್ ಅಂತ, ಒಳ್ಳೆ ಎಂಟರ್ಟೈನರ್ಗಳನ್ನೇ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ನಮ್ಮ ಕರ್ನಾಟಕದ ಜನ. ಅದೇ ರೀತಿ ಈ ಬಾರಿಯೂ ಕೂಡ ಗಿಲ್ಲಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಎಂಟರ್ಟೈನರ್. ಒಂದು ಸಣ್ಣ ಬದಲಾವಣೆ, ಮೊನ್ನೆ ಧ್ರುವಂತವ್ರಿಗೆ ಕೊಟ್ಟಂಥ ಒಂದು ಕಿಚ್ಚನ ಚಪ್ಪಾಳೆ ಎಷ್ಟು ಮಟ್ಟಕ್ಕೆ ಹೊರಗಡೆ ಒಂದು ದಗ ದಗ ಅಂತ ಹತ್ಕೊಂಡು ಉರಿತಾ ಇತ್ತು ಬೆಂಕಿ ಅಂತಂದರೆ, ಅದು ಗಿಲ್ಲಿಗೆ ಸಿಗ್ಬೇಕಾದ್ರೆ ಒಂದು ಚಪ್ಪಾಳೆ ಅಂತ ಒಂದಷ್ಟು ಜನ ಅದನ್ನು ದೊಡ್ಡ ಮಟ್ಟದಲ್ಲಿ ಕೂಗಿ ಹೇಳಿದ್ರು. ಎಲ್ಲೋ ಒಂದು ಕಡೆ ಅದು ಬಿಗ್ ಬಾಸ್ ಆ್ಯಂಡ್ ಸುದೀಪ್ ಸರ್ಗೂ ಕೂಡ ಟಚ್ ಆಗಿರುತ್ತೆ ಆ ಮಾತುಗಳು. ಖಂಡಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಅವರು ಕೂಡ. ಬಹಳ ಮುಖ್ಯವಾಗಿ ಗಿಲ್ಲಿ ಗೆಲ್ಲೇಬೇಕು ಅನ್ನೋದಕ್ಕೆ ಕಾರಣ ಎಂಟರ್ಟೈನರ್. ಹಿಸ್ಟ್ರಿ ಇನ್ನೊಂದೇನಂತಂದರೆ, ಇನ್ಸ್ಟಾಗ್ರಾಮಲ್ಲಿ 1.2 ಮಿಲಿಯನ್ ಫಾಲೋವರ್ಸ್ ಇರುವಂಥದ್ದು ಇವತ್ತಿಗೆ ಆಲ್ಮೋಸ್ಟ್ 1.2 ಸಮಥಿಂಗ್ ಪ್ಲಸ್ ಆಗಿರ್ಬೋದು. ಅದು ಕೂಡ ಒಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಗಿಲ್ಲಿ ಲೈಫಲ್ಲಿ ಆಗಿರುವಂಥದ್ದು. ಆ್ಯಂಡ್ ಅವ್ರಿಗೂ ಕೂಡ ಗೊತ್ತಿಲ್ಲ, ಇಷ್ಟೊಂದು ಜನಸಾಗರ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ನನಗೋಸ್ಕರ ಅಂತ. ಬಿಗ್ ಬಾಸ್ ನೋಡಿದ್ರೆ ಗಿಲ್ಲಿಗೋಸ್ಕರ ನೋಡಬೇಕು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಅದು ಎಂಟರ್ಟೈನ್ಮೆಂಟ್. ಎಲ್ಲ ರೀತಿ ಜನಗಳನ್ನ ಎಂಟರ್ಟೈನ್ ಮಾಡ್ತಾರೆ, ನಗಿಸ್ತಾರೆ. ಯಾವತ್ತೂ ಕೂಡ ಸ್ಪರ್ಧಿಗಳು ಎಂಟರ್ಟೈನ್ ಮಾಡಬೇಕು, ಅದೇ ಬಹಳ ಮುಖ್ಯ. ಮೆಸೇಜ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ ಅನ್ನೋದಕ್ಕಿಂತ ಜನಗಳು ಕೈ ಹಿಡಿಯೋದೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಬಟ್ ನನಗನ್ಸುತ್ತೆ ಗಿಲ್ಲಿನೇ ಈ ಬಾರಿ ಗೆಲ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತಂದರೆ, ಈ ಮಾತು ನಾನು ಹೇಳ್ತಾ ಇಲ್ಲ, ನಾವು ಹಾಕೋ ಒಂದೊಂದು ಪೋಸ್ಟು, ನಾವು ಹಾಕೋ ಒಂದೊಂದು ಪಿಕ್ಚರ್ ಕೂಡ ಅಲ್ಲಿ ಹೇಳ್ತಾ ಇದೆ. 1000 ಜನ ಕೂಗಿ ಹೇಳ್ತಾ ಇದ್ದಾರೆ, ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿಗೆ ನಮ್ಮ ಸಪೋರ್ಟು ಅಂತ. ಆ್ಯಂಡ್ ಗಿಲ್ಲಿಗೆ ಸರಿಯಾದಂಥ ಕಾಂಪಿಟೇಟರ್ಗಳು ಇದ್ದಾರಾ? ಹೌದು ಅನ್ನೋದಾದರೆ ಗಿಲ್ಲಿಗೆ ಸರಿಯಾದಂಥ ಕಾಂಪಿಟೇಟರ್ಗಳಿರುವಂಥದ್ದು, ಎದುರಾಳಿಗಳಿರುವಂಥದ್ದು ನನ್ನ ಪ್ರಕಾರ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ. ಅದು ಬಿಟ್ಟರೆ ಇನ್ಯಾರು ಅಷ್ಟು ಇಂಪ್ಯಾಕ್ಟ್ ಅಂತ ಕಾಣಲ್ಲ. ಧನುಷ್ ಅವರಿದ್ದಾರೆ, ರಘು ಅವರಿದ್ದಾರೆ, ಧ್ರುವಂತ್ ಅವರಿದ್ದಾರೆ ಬಹಳ ಮುಖ್ಯವಾಗಿ. ಆದರೆ ಸರಿಯಾದಂಥ ಫೈಟರ್ ಅಂದರೆ ಎದುರಾಳಿ ಬಂದು ನನಗನ್ಸೋ ಪ್ರಕಾರ ಅಶ್ವಿನಿ ಗೌಡ ಅವ್ರು ಮಾತ್ರ ಅಂತ ಅನಿಸುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ರಕ್ಷಿತಾ ಅವ್ರು ಇದ್ರೂ ಇರ್ಬೋದು. ಆ್ಯಂಡ್ ನಂಬರ್ 1 ಎಂಟರ್ಟೈನರ್ ಅಂತ ಬರೋದು ನನಗನ್ಸಿದ್ದು ಗಿಲ್ಲಿ ಅಂತ. ಯಾಕೆಂದರೆ ಇದು ನಾನು ಹೇಳ್ತಿರುವಂಥ ಮಾತಲ್ಲ, ಕರ್ನಾಟಕದ ಜನ ಹೇಳ್ತಿರುವಂಥ ಮಾತು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಮ ಸರಿಯಾದ ಸೂಕ್ತವಾದಂಥ ಅಭ್ಯರ್ಥಿ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ. ಜೊತೆಗೆ ಬಹಳ ಮುಖ್ಯವಾಗಿ ವೋಟಿಂಗ್ ಬಗ್ಗೆ ಹೇಳಬೇಕು. ಟ್ಯೂಸ್ಡೇ ಒಳಗಡೆ ನೀವು ಯಾರ್ಯಾರಿಗೆ ನಿಮ್ಮ ಇಷ್ಟವಾದಂಥ ಸ್ಪರ್ಧಿಗಳಿಗೆ ವೋಟಿಂಗ್ ಮಾಡಬೇಕು ಅಂತಂದರೆ ಬುಧವಾರ ಎಂಡ್ ಡೇಟ್ ಇರುತ್ತೆ. ಸೊ ಅದಾದಮೇಲೆ ವೋಟಿಂಗ್ ಕ್ಲೋಸ್ ಆಗಿರುತ್ತೆ. ಸೊ ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಬುಧವಾರದ ಒಳಗಡೆ ಸಾಧ್ಯವಾದಷ್ಟು ನಿಮ್ಮ ಇಷ್ಟಪಡುವಂಥ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಬಹಳ ಕುತೂಹಲಕಾರಿಯಾಗಿದ್ದೀನಿ. ಯಾಕೆಂದರೆ ಒಂದು ಇಷ್ಟು ಚಪ್ಪಾಳೆ, ಒಂದು ಸಣ್ಣ ಚಪ್ಪಾಳೆ ಇಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯಿತು ಕರ್ನಾಟಕದಲ್ಲಿ ಅಂತಂದರೆ, ಇನ್ನೇನಾದರೂ ಸ್ಪರ್ಧಿನೇ ಏನಾದರೂ ಬೇರೆಯವ್ರಿಗೆ ಗೆದ್ದುಬಿಟ್ರೆ ಏನಾಗ್ಬೋದು ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಆಶಯ ಇಷ್ಟೇ, ಯಾರೇ ಗೆದ್ದರೂ ನನಗೇನು ಬೇಜಾರಿಲ್ಲ. ಆದರೆ ನಿಜವಾದ ಎಂಟರ್ಟೈನರ್ ನನಗನ್ಸಿರೋವಂಥದ್ದು ಗಿಲ್ಲಿ. ಸೊ ಅವ್ರಿಗೆ ಜನ ಅವ್ರನ್ನ ಆಯ್ಕೆ ಮಾಡಿಕೊಟ್ಟಿರೋಂಥದ್ದು ಗಿಲ್ಲಿ ಗೆಲ್ಲಬೇಕು ಅಂತ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ, ನಿಮ್ಮ ಸ್ಪರ್ಧಿ ಯಾರು? ಬಹಳ ಮುಖ್ಯವಾಗಿ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು.